ಇನ್ನು ಚುನಾವಣೆಯಲ್ಲಿ ಸ್ಪರ್ಧೆಗೆ ಒತ್ತಡ ಬಂದರೆ ನೋಡೋಣ ಅಂತ ಹೇಳಿ ಟಿವಿ9ಗೆ ದಿಂಗಾಲೇಶ್ವರ ಸ್ವಾಮೀಜಿ ಎಕ್ಸ್ಕ್ಲೂಸಿವ್ ಆದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಲವು ಸಮಸ್ಯೆ ಬಗ್ಗೆ ಚರ್ಚೆಗೆ ನಾಳೆ ಸಭೆ ಕರೆಯಲಾಗಿದೆ. ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಸಮಸ್ಯೆಗಳ ಕುರಿತು ಚರ್ಚೆ ಮಾಡ್ತೀವಿ. ಮಠಾಧಿಪತಿಗಳ ಸಭೆಯಲ್ಲಿ ಇವೆಲ್ಲವನ್ನೂ ಕೂಡ ಚರ್ಚೆ ಮಾಡ್ತೀವಿ ಅಂತ ಹೇಳಿ ದಿಂಗಾಲೇಶ್ವರ ಸ್ವಾಮೀಜಿಗಳು ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಟಿವಿ9 ಜೊತೆಗೆ ಮಾತನಾಡಿದಂಥ ದಿಂಗಾಲೇಶ್ವರ ಸ್ವಾಮೀಜಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಪ್ರತಿನಿಧಿ ಶಿವಕುಮಾರ್ ಪತ್ತಾರ್ ಅವ್ರ ಜೊತೆಗೆ ಮಾತನಾಡಿದ್ದಾರೆ. ಶ್ರೀಗಳು ಏನು ಹೇಳ್ತಾರೆ ಬನ್ನಿ ನೋಡೋಣ. ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಫಕೀರ ದಿಂಗಾಲೇಶ್ವರ ಸ್ವಾಮಿಗಳು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತುಗಳು ಸಾಕಷ್ಟು ಚರ್ಚೆಯಲ್ಲಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡೋಕೆ ದಿಂಗಾಲೇಶ್ವರ ಶ್ರೀಗಳು ನಮ್ಮ ಜೊತೆಗಿದ್ದಾರೆ. ಸ್ವಾಮೀಜಿ, ತಮ್ಮ ಸ್ಪರ್ಧೆ ಬಗ್ಗೆ ಈಗ ಯಾಕೆ ಈ ಥರದ ಚರ್ಚೆಗಳು ಹುಟ್ಟಿವೆ ಅಂತ? ಈ ವಿಚಾರಗಳನ್ನು ಯಾರು ಹರಿಬಿಟ್ಟಿದ್ದಾರೆ ಅವರನ್ನು ತಾವು ಕೇಳಬೇಕು. ಈಗ ಸುಖ ಸುಮ್ಮನೆ ಒಂದು ವಿಚಾರ ಹೊರಗೆ ಬರಲ್ಲ. ಈಗ ನೀವು ಇಷ್ಟೊತ್ತನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರಿ, ನಾಳೆ ನಾವು ಮಠಾಧೀಶರ ಸಭೆ ಮಾಡ್ತಿದ್ದೀವಿ ಅಂತ. ಸಭೆ ಯಾಕೆ ಮತ್ತು 3000 ಮಠದಲ್ಲೇ ಆ ಸಭೆ ಯಾಕೆ ಅಂತ? ಈ ನಾಡಿನಲ್ಲಿ ಯಾವುದೇ ಸಂದರ್ಭಗಳಲ್ಲಿ ಏನಾದರೂ ಸಮಸ್ಯೆಗಳು ಉಂಟಾದಾಗ ಆ ಸಮಸ್ಯೆಗಳನ್ನು ನಮ್ಮ ಮುಂದೆ ತಂದಿಡುವಂಥದ್ದು, ನಮ್ಮೊಂದಿಗೆ ಚರ್ಚೆ ಮಾಡುವಂಥದ್ದು ಹಿಂದಿನಿಂದ ನಡ್ಕೊಂಡು ಬಂದಿದೆ. ಅದು ಹೊಸದೇನಲ್ಲ. ಹಿಂದೆ ನಾವು ವೀರಶೈವ ಲಿಂಗಾಯತ ವಿಚಾರ ಬಂದಾಗ ಹೋರಾಟ ಮಾಡಿದ್ವಿ, ಯಡಿಯೂರಪ್ಪನವ್ರ ವಿಚಾರ ಬಂದಾಗ ಹೋರಾಟ ಮಾಡಿದ್ವಿ, ಇನ್ನೂ ಬೇರೆ ಬೇರೆ ವಿಚಾರಗಳಲ್ಲಿ ನಾವು ಹೋರಾಟ ಮಾಡಿದ್ದೀವಿ. ಇವತ್ತಿನ ಪರಿಸ್ಥಿತಿ ಒಳಗೆ ಬಹುಸಂಖ್ಯಾತ ಬೇರೆ ಬೇರೆ ಸಮಾಜದ ಮುಖಂಡರು ನಮ್ಮ ಹತ್ರ ಬಂದು ಕೆಲವು ಸಮಸ್ಯೆಗಳನ್ನು ತೋಡ್ಕೊಂಡಿದ್ದಾರೆ. ಆ ಎಲ್ಲ ಸಮಸ್ಯೆಗಳನ್ನು ನಮ್ಮ ಮುಂದೆ ಹೇಳ್ಕೊಂಡಿದ್ದಾರೆ. ಇನ್ನೂ ಬೇರೆ ಬೇರೆ ಮಠಾಧಿಪತಿಗಳ ಮುಂದೂ ಕೂಡ ಹೇಳ್ಕೊಂಡಿರ್ತಾರೆ. ಆ ಎಲ್ಲ ವಿಚಾರಗಳನ್ನು ನಾಳಿನ ದಿವಸ ಒಂದು ಮಠಾಧಿಪತಿಗಳ ಸಭೆಯಲ್ಲಿ ಇಟ್ಟು ಚರ್ಚೆಯನ್ನು ಮಾಡ್ತೀವಿ. ಸಾಮಾಜಿಕ ಸಮಸ್ಯೆಗಳಂತಿರ್ತಾವೆ, ರಾಜಕೀಯ ಸಮಸ್ಯೆಗಳಂತಿರ್ತಾವೆ, ಧಾರ್ಮಿಕ ಸಮಸ್ಯೆಗಳಂತಿರ್ತಾವೆ, ಇನ್ನು ಕೆಲವು ಸಾರಿ ವೈಯಕ್ತಿಕ ಸಮಸ್ಯೆಗಳಂತಿರ್ತಾವೆ. ಆ ಎಲ್ಲ ಸಮಸ್ಯೆಗಳನ್ನು ಕುರಿತು ಒಬ್ರಿಗೊಬ್ಬರು ಪರಸ್ಪರ ಚರ್ಚೆಯನ್ನು ಮಾಡ್ತೀವಿ. ಈಗ ರಾಜಕೀಯ ಸಮಸ್ಯೆ ಅಂತ ಬಂದಾಗ ವೀರಶೈವ ಲಿಂಗಾಯತ ಸಮಾಜಕ್ಕೆ ಎರಡೂ ಪಕ್ಷಗಳು ಅನ್ಯಾಯ ಮಾಡಿವೆ. ಈಗ ಆ ನಾಳಿನ ಸಭೆಯಲ್ಲಿ ದಿಂಗಾಲೇಶ್ವರ ಸ್ವಾಮಿಗಳು ಸ್ಪರ್ಧೆ ಮಾಡಬೇಕು ಅನ್ನೋ ಒಪಿನಿಯನ್ ಬಂದಾಗ ನೋಡೋಣ. ಆ ವಿಚಾರ ಬಂದಾಗ ನೋಡೋಣ. ಸ್ವಾಮಿಗಳು ಯಾವುದನ್ನೂ ಕೂಡ ನೇರವಾಗಿ ಹೇಳ್ತಿಲ್ಲ, ಯಾಕೋ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಆಗ್ತಿದೆ ಅಂತ. ಸ್ವತಂತ್ರನಲ್ಲ, ಅದಕ್ಕಾಗಿ ಅಡ್ಡಗೋಡಿ ಮೇಲೆ ದೀಪ ಇಡಬೇಕಾಗತ್ತೆ. ನೆಟ್ಟನ್ ಗೋಡಿಗೆ ಮೇಲೆ ದೀಪ ಇಡಬೇಕಾದ್ರೆ ಚರ್ಚೆ ಮಾಡ್ಕೊಂಡು ಇಡೋಣ. ಕ್ಯಾಮ್ರಾ ಪರ್ಸನ್ ಶಿವಾಜ್ ಜೊತೆ ಶಿವಕುಮಾರ್, ಟಿವಿ9 ಹುಬ್ಳಿ.